ಹೈಕೋರ್ಟ್ ತೀರ್ಪಿನಿಂದ ಧೃತಿಗೆಡುವುದು ಬೇಡ ಅಂತ ವಿಶ್ವನಾಥ್ಗೆ ಬುದ್ಧಿಮಾತು ಹೇಳಿದ್ದು ಯಾರು? ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ನಷ್ಟವಾಯಿತು ಅಂತ ಹೇಳಿದ ಸಿದ್ದುಗೆ ಸಾರಾ ಮಹೇಶ್ ಗುದ್ದು ಕೊಟ್ಟಿದ್ದು ಹೇಗೆ? ಮಂಗಳೂರು ಗೋಡೆ ಬರಹದ ಹಿಂದೆ ಆರ್ಎಸ್ಎಸ್ ಕೈವಾಡ ಇದೆಯಾ? ಇಂಥ ಕೌತುಕದ ಸುದ್ದಿಗಳನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹೈಕೋರ್ಟ್ ತೀರ್ಪಿನಿಂದ ವಿಶ್ವನಾಥ್ ಧೃತಿಗೆಡುವುದು ಬೇಡ ಅಂತ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಹೈಕೋರ್ಟ್ ತೀರ್ಪಿನಿಂದ ನಮಗೂ ಆಘಾತ ಆಗಿದೆ. ಪಕ್ಷ ಕೂಡ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸೋಕೆ ಸಿದ್ಧವಿದೆ. ಸಿಎಂ ಯಡಿಯೂರಪ್ಪ ಕೂಡ ಕೊಟ್ಟ ಮಾತಿಗೆ ಬದ್ಧರಾಗಿರ್ತಾರೆ ಅಂತ ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ. ಅಲ್ಲದೆ ಚುನಾವಣೆ ಸೋತ ಎಚ್ ವಿಶ್ವನಾಥ್ ಅವರನ್ನ ಸಿಎಂ ಎಂಎಲ್ಸಿ ಮಾಡಿದ್ದಾರೆ. ಬಿಜೆಪಿಗೆ ಸಹಕಾರ ಮಾಡಿದ ಯಾರನ್ನೂ ಕೈಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಅಶೋಕ್ ಹೇಳಿದ್ದಾರೆ. ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದ ಕಾಂಗ್ರೆಸ್ಗೆ ನಷ್ಟವಾಯಿತು ಎಂಬ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಗೆ ಶಾಸಕ ಸಾರಾ ಮಹೇಶ್ ತಿರುಗೇಟು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಲಸ ಮಾಡಿದ್ರು. ಆ ಬೆಳವಣಿಗೆ ಮೈತ್ರಿ ಸರ್ಕಾರದಲ್ಲಿ ಬಿರುಕು ಮೂಡೋಕೆ ಕಾರಣವಾಯಿತು. ಇಲ್ಲ ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ನವರು ಇಬ್ಬರು ಗೆಲ್ತಿದ್ರು. ಜೆಡಿಎಸ್ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಸಿದ್ದುಗೆ ಟಾಂಗ್ ಕೊಟ್ಟಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ವಿಂಜರ್ ಸಮುದಾಯದ ಜನರು ನಮ್ಮ ಸಮಾಜಕ್ಕೂ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಅಂತ ಸಿಎಂ ಬಿಎಸ್ವೈಗೆ ಮನವಿ ಮಾಡಿದ್ದಾರೆ. ನಮ್ಮ ಸಮುದಾಯ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದಿದೆ, ಹೀಗಾಗಿ ನಿಗಮ ರಚಿಸಬೇಕು ಅಂತ ತಹಸೀಲ್ದಾರ್ ಮೂಲಕ ಸಿಎಂಗೆ ಮನವಿ ಮಾಡಿದ್ದಾರೆ. ಮರಾಠ ವೀರಶೈವ ಅಭಿವೃದ್ಧಿ ನಿಗಮ ಸ್ಥಾಪನೆಯ ಬೆನ್ನಲ್ಲೇ ಇತರೆ ಸಮಾಜಗಳು ನಿಗಮ ರಚಿಸಿ ಬಿಎಸ್ವೈಗೆ ದುಂಬಾಲು ಬಿದ್ದಿವೆ. ಮುಖ್ಯಮಂತ್ರಿ ಬಿಎಸ್ವೈ ಬದಲಾವಣೆ ಇಲ್ಲ ಅಂತ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಸಿಎಂ ಪುತ್ರ ವಿಜಯೇಂದ್ರ ಹೇಳಿದ್ದಾರೆ. ಅಲ್ಲದೆ ಎಚ್ ವಿಶ್ವನಾಥ್ ವಿಚಾರದಲ್ಲಿ ಹೈಕೋರ್ಟ್ ತೀರ್ಪು ಆಘಾತ ತಂದಿದೆ. ಇಂತಹ ತೀರ್ಪು ಬರುತ್ತೆ ಅಂತ ನಾವ್ಯಾರೂ ಊಹಿಸಿಕೊಂಡಿರಲಿಲ್ಲ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ರಾಜ್ಯಾಧ್ಯಕ್ಷರು ನಿರ್ಧರಿಸುತ್ತಾರೆ. ಯಡಿಯೂರಪ್ಪ ನಂಬಿ ಬಂದವರನ್ನ ಕೈಬಿಡುವ ಪ್ರಶ್ನೆಯೇ ಇಲ್ಲ. ಕೋರ್ಟ್ ತೀರ್ಪಿನ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಆರ್ಟಿಜಿಎಸ್ ಮೂಲಕ ಹಣ ಪಡೆದಿದ್ದಾರೆ ಎಂಬ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಕ್ಕೆ ಬಿವೈ ವಿಜಯೇಂದ್ರ ತಿರುಗೇಟು ನೀಡಿದ್ದಾರೆ. ಕೊಳ್ಳೇಗಾಲದಲ್ಲಿ ಮಾತನಾಡಿದ ಅವರು, ದಾಖಲೆಗಳಿದ್ದರೆ ಮಾಧ್ಯಮಗಳ ಮುಂದೆ ಬಿಡುಗಡೆ ಮಾಡಲಿ ಅಂತ ಸಿದ್ದುಗೆ ಸವಾಲು ಹಾಕಿದ್ದಾರೆ. ನನ್ನ ವಿರುದ್ಧ ರೋಡ್ನಲ್ಲಿರೋರು ಮಾತನಾಡ್ತಾರೆ ಅಂತ ಕಾಂಗ್ರೆಸ್ ಮುಖಂಡರು ಮಾತನಾಡುವುದು ಸರಿಯಲ್ಲ ಅಂತ ವಿಜಯೇಂದ್ರ ಸಿದ್ದುಗೆ ಟಾಂಗ್ ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಬಳಿ ಪಶು ಇಲಾಖೆ ಔಷಧಿಯನ್ನ ರಸ್ತೆ ಬದಿಗೆ ಸುರಿಯಲಾಗಿದೆ. ರೈತರು ದನ ಕುರಿಗಳಿಗೆ ಮಾತ್ರೆ ಟಾನಿಕ್ ಕೇಳಿದ್ರು ನೀಡದ ಪಶು ಇಲಾಖೆ ಸಿಬ್ಬಂದಿ ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಔಷಧಿಯನ್ನ ರಸ್ತೆ ಪಕ್ಕ ಬಿಸಾಕಿದೆ. ಸಚಿವ ಮಾಧುಸ್ವಾಮಿ ಕ್ಷೇತ್ರದಲ್ಲೇ ಘಟನೆ ನಡೆದಿದ್ದು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ವಿವಾದಾತ್ಮಕ ಗೋಡೆ ಬರಹದ ಹಿಂದೆ ಆರ್ಎಸ್ಎಸ್ ಕೈವಾಡ ಇದೆ ಅಂತ ಮಂಗಳೂರಿನಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಥಾವುಲ್ಲಾ ಜೋಕಟ್ಟೆ ಆರೋಪ ಮಾಡಿದ್ದಾರೆ. ಗಲಭೆ ಸೃಷ್ಟಿಸೋಕೆ ಕೋಮುವಾದಿ ಶಕ್ತಿಗಳಿಂದ ಷಡ್ಯಂತ್ರ ನಡೆದಿದೆ, ಆದರೆ ಪೊಲೀಸ್ ಮತ್ತು ಜಿಲ್ಲಾಡಳಿತ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಮನಸ್ಥಿತಿ ವ್ಯಕ್ತಿಗಳು ಮತ್ತು ಕಲ್ಲಡ್ಕ ಭಟ್ ಅವರ ಕುಮ್ಮಕ್ಕಿನಿಂದ ಲಷ್ಕರ್ ಪರವಾದ ಬರಹ ಬರೆಯುತ್ತಿದ್ದಾರೆ ಅಂತ ಅಥಾವುಲ್ಲಾ ನೇರವಾಗಿ ಆರೋಪಿಸಿದ್ದಾರೆ. ಡಿಸೆಂಬರ್ 5ರಂದು ನಡೆಯುವ ಕರ್ನಾಟಕ ಬಂದ್ ದಿನ ಎಲ್ಲ 4 ನಿಗಮದ ಬಸ್ ಸಂಚಾರ ಎಂದಿನಂತೆ ಇರುತ್ತೆ ಅಂತ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಬಸ್ ಸರ್ಕಾರದ ಆಸ್ತಿ, ಹಾಗಾಗಿ ಬಂದ್ ದಿನ ನಾವು ಸಂಚಾರ ನಿಲ್ಲಿಸಲ್ಲ. ಅಂದು ಯಾರು ಹಾನಿ ಮಾಡಬಾರದು ಅಂತ ವಿನಂತಿ ಮಾಡ್ತೀನಿ. ಒಂದು ವೇಳೆ ಬಸ್ಗೆ ಹಾನಿ ಮಾಡಿದ್ರೆ ಅವರೇ ನಷ್ಟ ಭರಿಸಬೇಕಾಗುತ್ತೆ ಅಂತ ಲಕ್ಷ್ಮಣ ಸವದಿ ತಿಳಿಸಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಚಿಕ್ಕ ಜಾತ್ರೆ ಸಂಭ್ರಮ ಜೋರಾಗಿತ್ತು. ಕೊರೋನಾದಿಂದಾಗಿ ದೊಡ್ಡ ಜಾತ್ರೆಗೆ ಬ್ರೇಕ್ ಬಿದ್ದಿದ್ದು ಚಿಕ್ಕ ಜಾತ್ರೆ ಸಡಗರ ಭಕ್ತರ ಖುಷಿಗೆ ಕಾರಣವಾಯಿತು. ಇಂದು ಸರಳವಾಗಿ ನಡೆದ ಚಿಕ್ಕ ಜಾತ್ರೆಯಲ್ಲಿ ನಂಜುಂಡೇಶ್ವರನ ದೇವಸ್ಥಾನದ ಸುತ್ತ ರಥವನ್ನ ಪ್ರದಕ್ಷಿಣೆ ಹಾಕಿಸಲಾಯಿತು. ಕೊರೋನಾ ಮುಂಜಾಗ್ರತಾ ಕ್ರಮದ ಜೊತೆ ನಂಜನಗೂಡಿನಲ್ಲಿ ಚಿಕ್ಕ ಜಾತ್ರೆ ಅದ್ದೂರಿಯಾಗಿ ನೆರವೇರಿಸಲಾಯಿತು.